ಇಮ್ಯಾಜಿನ್ ಮಾಡಿ, ಇವತ್ತು ರಾತ್ರಿ ನೀವು ಮನೆಯ ಟೆರೆಸ್ ಮೇಲೆ ನಿಂತಿದ್ದೀರಿ. ಆಕಾಶದ ತುಂಬ ನಕ್ಷತ್ರಗಳು, ಆದರೆ ಸೂರ್ಯ ಮಾತ್ರ ಎಲ್ಲೂ ಕಾಣುತ್ತಿಲ್ಲ. ಒಂದು ಪ್ರಶ್ನೆ, ರಾತ್ರಿ ಸೂರ್ಯ ಎಲ್ಲಿಗೆ ಹೋಗುತ್ತಾನೆ? ನಿಜವಾಗಿಯೂ ಸೂರ್ಯ ಅಸ್ತಮಿಸ್ತಾನಾ, ಅಥವಾ ಇದು ನಮ್ಮ ಕಣ್ಗಳ ಭ್ರಮೆಯ? ಇನ್ನೂ ಶಾಕಿಂಗ್ ವಿಷಯ ಏನೆಂದರೆ, ಈ ಭೂಮಿಯಲ್ಲೇ ಕೆಲವು ಜಾಗಗಳಲ್ಲಿ 24 ಗಂಟೆಗಳು ಸೂರ್ಯ ಕಾಣಿಸುತ್ತಿರುತ್ತಾನೆ. ಅದು ಹೇಗೆ ಸಾಧ್ಯ? ಬನ್ನಿ ತಿಳಿಯೋಣ. ಚಿಕ್ಕ ವಯಸ್ಸಿನಲ್ಲಿ ನಮ್ಮೆಲ್ಲರಿಗೂ ಒಂದೇ ಪ್ರಶ್ನೆ ಕಾಡಿರುತ್ತೆ. ಅಮ್ಮ, ರಾತ್ರಿ ಸೂರ್ಯ ಎಲ್ಲಿಗೆ ಹೋಗುತ್ತಾನೆ ಅಂತ ನೀವು ಕೇಳೇ ಇರ್ತೀರಿ. ಆದರೆ ಇದರ ನಿಜವಾದ ಉತ್ತರ ತಿಳಿದುಕೊಂಡ್ರೆ ಆಶ್ಚರ್ಯವಾಗುತ್ತದೆ. ಸೂರ್ಯ ಎಲ್ಲಿಗೂ ಹೋಗುವುದಿಲ್ಲ, ಅವನು ತನ್ನ ಜಾಗದಲ್ಲಿಯೇ ಇರುತ್ತಾನೆ. ಆಗ ನಮಗೆ ಯಾಕೆ ಕಾಣಿಸ್ತಿರೋದಿಲ್ಲ? ಅದಕ್ಕೆ ಕಾರಣ ಈ ಭೂಮಿ. ನಾವು ಭೂಮಿಯ ಮೇಲೆ ನಿಂತಿದ್ದೇವೆ, ನಮಗೆ ಅದು ಫ್ಲ್ಯಾಟ್ ಆಗಿ ಕಾಣಿಸುತ್ತದೆ. ಆದರೆ ಸ್ಪೇಸ್ನಿಂದ ನೋಡಿದಾಗ ಭೂಮಿಯು ಒಂದು ಬಾಲ್ ಆಕಾರದಲ್ಲಿ ಕಾಣುತ್ತದೆ, ಮತ್ತು ಅದು ತನ್ನ ಅಕ್ಷದ ಮೇಲೆ ನಿರಂತರವಾಗಿ ತಿರುಗುತ್ತಿದೆ. ಒಮ್ಮೆ ಇಮ್ಯಾಜಿನ್ ಮಾಡಿ, ಒಂದು ಬಲ್ಬ್ ಒಂದು ಜಾಗದಲ್ಲಿ ಇದೆ. ನೀವು ಚೇರ್ ಮೇಲೆ ಕೂತು ತಿರುಗುತ್ತಾ ಇದ್ದೀರಾ. ಬಲ್ಬ್ ಕಡೆ ಮುಖ ಹೋದಾಗ ಬೆಳಕು, ಹಿಂದೆ ತಿರುಗಿದಾಗ ಮುಖದ ಮೇಲೆ ಕತ್ತಲು. ಬಲ್ಬ್ ಮೂವ್ ಆಗಲಿಲ್ಲ, ಅಲ್ಲಿ ನೀವು ತಿರುಗುತ್ತಿದ್ದೀರಾ. ಇದೇ ಸಂಗತಿ ಭೂಮಿಯಲ್ಲೂ ನಡೆಯುತ್ತಿದೆ. ಸೂರ್ಯ ಯಾವಾಗಲೂ ತನ್ನ ಜಾಗದಲ್ಲಿಯೇ ಇರುತ್ತಾನೆ, ಆದರೆ ಭೂಮಿ ತನ್ನ ಅಕ್ಷದ ಮೇಲೆ ಸುಮಾರು 24 ಗಂಟೆಗಳಲ್ಲಿ ಒಂದು ಸುತ್ತು ತಿರುಗುತ್ತದೆ. ಸೂರ್ಯನ ಕಡೆ ಇರುವಾಗ ಹಗಲು, ವಿರುದ್ಧ ದಿಕ್ಕಿನಲ್ಲಿ ಇರುವಾಗ ರಾತ್ರಿ. ಅಂದರೆ ರಾತ್ರಿ ಆಗುವುದಕ್ಕೆ ಕಾರಣ ಸೂರ್ಯ ಅಲ್ಲ, ಭೂಮಿ. ಈಗ ಒಂದು ಶಾಕಿಂಗ್ ಫ್ಯಾಕ್ಟ್, ನೀವು 24 ಗಂಟೆಗಳ ಕಾಲ ಸೂರ್ಯನನ್ನು ನೋಡಬಹುದು. ಎಸ್, ಇದು ಮೂವಿ ಅಲ್ಲ, ರಿಯಲ್ ಲೈಫ್. ಅದಕ್ಕೂ 2 ಮಾರ್ಗಗಳಿವೆ. ಮೊದಲನೆಯದ್ದು ಫ್ಲೈಟ್. ಸಪೋಸ್ ನೀವು ಇಂಡಿಯಾದಿಂದ ಅಮೇರಿಕಾಗೆ ವೆಸ್ಟ್ ಡೈರೆಕ್ಷನ್ನಲ್ಲಿ ಸಂಜೆ ಸಮಯಕ್ಕೆ ಫ್ಲೈಟ್ ಹತ್ತಿದರೆ ನೀವು ಸೂರ್ಯನ ಜೊತೆ ಟ್ರಾವೆಲ್ ಮಾಡುತ್ತಿರುವ ಹಾಗೆ ಅನಿಸುತ್ತದೆ. ಇಂಡಿಯಾನಲ್ಲಿ ಸಂಜೆ ಆಗಿರಬಹುದು, ಆದರೆ ಅಮೇರಿಕೆಗೆ ತಲುಪುವಷ್ಟರಲ್ಲಿ ಅಲ್ಲಿ ಇನ್ನೂ ಹಗಲೇ ಇರುತ್ತದೆ. ಅಂದರೆ ನಿಮ್ಮ ಜರ್ನಿಯಲ್ಲಿ ರಾತ್ರಿ ಬರದೇ ಇರಬಹುದು. ಆದರೆ ಇದಕ್ಕಿಂತ ಅಮೇಝಿಂಗ್ ಒಂದು ಪ್ಲೇಸ್ ಇದೆ. ನಾರ್ವೆ, ಫಿನ್ಲ್ಯಾಂಡ್ ಮತ್ತು ಐಲ್ಯಾಂಡ್. ಸಮ್ಮರ್ ಸೀಸನ್ನಲ್ಲಿ ಈ ದೇಶಗಳಲ್ಲಿ ಮಿಡ್ ನೈಟ್ ಸನ್ ಕಾಣಿಸುತ್ತಾನೆ. ರಾತ್ರಿ 12 ಗಂಟೆ ಆದರೂ ಸೂರ್ಯ ಆಕಾಶದಲ್ಲಿಯೇ ಇರುತ್ತಾನೆ. ಅಲ್ಲಿನ ಜನರು ರಾತ್ರಿ ಸೈಕ್ಲಿಂಗ್ ಮಾಡ್ತಾರೆ, ವಾಕಿಂಗ್ ಮಾಡ್ತಾರೆ, ಬೀಚ್ಗೆ ಹೋಗ್ತಾರೆ, ಮಕ್ಕಳು ಪಾರ್ಕ್ನಲ್ಲಿ ಆಟ ಆಡ್ತಾರೆ. ಇದು ಯಾವುದೇ ಮೂವಿ ಸೀನ್ ಅಲ್ಲ, ಇದು ಸೈನ್ಸ್. ಇದಕ್ಕೆ ಕಾರಣ ಭೂಮಿಯ ಓರೆಯಾಗಿರುವ ಅಕ್ಷ. ಭೂಮಿ ನೇರವಾಗಿಲ್ಲ, ಸುಮಾರು 23.5 ಡಿಗ್ರೀಸ್ ಓರೆಯಾಗಿದೆ. ಈ ಓರೆತನದ ಕಾರಣ ಸಮ್ಮರ್ ಸೀಸನ್ನಲ್ಲಿ ನಾರ್ತ್ ಪೋಲ್ ಕಡೆ ಇರುವ ದೇಶಗಳಿಗೆ ಸೂರ್ಯ ಹಲವಾರು ದಿನಗಳವರೆಗೆ ಅಸ್ತಮಿಸುವುದೇ ಇಲ್ಲ. ಅದಕ್ಕೆ ನಾರ್ವೆಯ ಕೆಲವು ಭಾಗದಲ್ಲಿ ಸುಮಾರು 2 ತಿಂಗಳುಗಳ ಕಾಲ ರಾತ್ರಿ ಆಗುವುದೇ ಇಲ್ಲ. ಆದರೆ ವಿಂಟರ್ ಬಂದಾಗ ಇದಕ್ಕೆ ಆಪೋಸಿಟ್. ಆಗ ಅಲ್ಲಿ ಹಲವಾರು ವಾರಗಳವರೆಗೆ ಸೂರ್ಯ ಉದಯಿಸುವುದೇ ಇಲ್ಲ, ಯಾವಾಗಲೂ ಕತ್ತಲೇ ಇರುತ್ತದೆ. ಈಗ ಒಂದು ಕ್ಷಣ ನಿಮ್ಮ ಕಲ್ಪನೆಗೆ ಕೆಲಸ ಕೊಡಿ. ಇವತ್ತು ರಾತ್ರಿ ನೀವು ಮಲಗಿದ್ದೀರಿ. ಬೆಳಗ್ಗೆ ಎದ್ದಾಗ ಗಡಿಯಾರ ನೋಡುತ್ತಿದ್ದೀರಾ, ಗಾಳಿ ಬೀಸುತ್ತಿದೆ, ಆದರೆ ಸೂರ್ಯ ಮಾತ್ರ ಒಂದೇ ಜಾಗದಲ್ಲಿ ನಿಂತಿದ್ದಾನೆ. ಸಮಯ ಕಳೆಯುತ್ತಲೇ ಇದೆ. 1 ಗಂಟೆ, 2 ಗಂಟೆ, 10 ಗಂಟೆ, 1 ದಿನ, 1 ವಾರ, 1 ತಿಂಗಳು. ಸೂರ್ಯ ಅದೇ ಜಾಗದಲ್ಲಿಯೇ ಇರುತ್ತಾನೆ. ರಾತ್ರಿ ಎನ್ನುವುದೇ ಇಲ್ಲ. ಇದು ಸಿನಿಮಾ ಕಥೆಯಲ್ಲ. ಒಂದು ವೇಳೆ ಭೂಮಿ ತನ್ನ ಅಕ್ಷದ ಮೇಲೆ ತಿರುಗುವುದನ್ನು ನಿಲ್ಲಿಸಿದರೆ ಇದೇ ಆಗುತ್ತದೆ. ಯಾಕೆಂದರೆ ನಮಗೆ ಹಗಲು ಮತ್ತು ರಾತ್ರಿ ಕೊಡುವುದು ಸೂರ್ಯ ಅಲ್ಲ, ಭೂಮಿಯ ಸುತ್ತುವಿಕೆಯೇ. ಭೂಮಿ ನಿಂತ ತಕ್ಷಣ ಒಂದು ಭಾಗದಲ್ಲಿ ಯಾವಾಗಲೂ ಸೂರ್ಯನ ಕಡೆ ಇರುತ್ತದೆ, ಅದರ ವಿರುದ್ಧ ಭಾಗ
ಯಾವಾಗಲೂ ಕತ್ತಲು ಇರುತ್ತದೆ. ಹಗಲಿರುವ ಭಾಗದಲ್ಲಿ ಏನಾಗುತ್ತದೆ? ಮೊದಲಿಗೆ ಟೆಂಪರೇಚರ್ ವೇಗವಾಗಿ ಏರಲು ಶುರುವಾಗುತ್ತದೆ. 40 ಡಿಗ್ರಿ, 50 ಡಿಗ್ರಿ, 60 ಡಿಗ್ರಿ. ಅದರ ನಂತರ ಹಾಗಾದರೆ ಕತ್ತಲಿರುವ ಭಾಗ, ಮರಗಳು, ಪ್ರಾಣಿಗಳು, ಗಿಡಗಳು ಎಲ್ಲವೂ ಚಳಿಯಲ್ಲಿ ಬದುಕಲು ಕಷ್ಟಪಡುತ್ತಿರುತ್ತವೆ. ಕೇವಲ ಮೌನ, ಕತ್ತಲೆ ಮತ್ತು ಭೀಕರ ಚಳಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನೆಂದರೆ, ಸೈಂಟಿಸ್ಟ್ಗಳ ಪ್ರಕಾರ ಪ್ರತಿ 100 ವರ್ಷಗಳಿಗೆ ಒಂದು ದಿನದ ಉದ್ದ ಸುಮಾರು 1.7 ಮಿಲಿ ಸೆಕೆಂಡ್ಸ್ ಹೆಚ್ಚಾಗುತ್ತದೆ. ಅಂದರೆ ಭೂಮಿ ತುಂಬ ನಿಧಾನವಾಗಿ ಸ್ಲೋ ಆಗುತ್ತಿದೆ. ಆದರೆ ಈ ಬದಲಾವಣೆ ನಮಗೆ ಅನುಭವವಾಗಲು ಲಕ್ಷಾಂತರ ವರ್ಷಗಳು ಬೇಕು. ಹೀಗಾಗಿ ಮುಂದಿನ ಬಾರಿ ಸೂರ್ಯ ಅಸ್ತಮಿಸಿದಾಗ ಒಂದು ವಿಷಯ ನೆನಪಿಟ್ಟುಕೊಳ್ಳಿ: ಸೂರ್ಯ ಎಲ್ಲಿಗೂ ಹೋಗುವುದಿಲ್ಲ, ಬದಲಿಗೆ ನೀವೇ ಅವನಿಂದ ದೂರ ತಿರುಗುತ್ತಿದ್ದೀರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂತಹ ಕುತೂಹಲಕಾರಿ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ.